ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬ ಮೂಡಾ ಕಂಟಕವನ್ನು ಎದುರಿಸ್ತಾ ಇದ್ದು ಮೂಡಾ ಹಗರಣವನ್ನೇ ಅಸ್ತ್ರ ಮಾಡಿಕೊಂಡಿದೆ ವಿಪಕ್ಷಗಳು. ಬಿಜೆಪಿಯ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಹೂಡಲು ಕಾಂಗ್ರೆಸ್ ಪಡೆ ಸಜ್ಜಾಗಿದ್ದು ಬಿಜೆಪಿಗೆ ರಾಜಕೀಯ ಎದುರೇಟನ್ನ ನೀಡಲು ಕೈ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ತಾ ಇದೆ. ಇನ್ನು ಬಿಜೆಪಿ ಸರ್ಕಾರದ ಅವಧಿಯ ಹಗರಣಗಳ ತನಿಖೆಯನ್ನ ಚುರುಕುಗೊಳಿಸಲು ಸೂಚನೆ ನೀಡಲಾಗಿದೆ. ತನಿಖಾ ಹಂತದಲ್ಲಿ ಇದ್ದಂತಹ ಹಗರಣಗಳಿಗೆ ಮರುಜೀವವನ್ನ ನೀಡಿದ್ದು ಹಗರಣಗಳ ತನಿಖೆಯ ಮೇಲೆ ಸಚಿವರ ಸಮಿತಿ ರಚನೆ ಮಾಡಿ ನಿಗಾ ವಹಿಸಲಾಗಿದೆ. ಇನ್ನು ಸಮಿತಿಯ ಅಧ್ಯಕ್ಷರಾಗಿ ಗೃಹ ಸಚಿವ ಪರಮೇಶ್ವರ್ ನೇಮಕ ಆಗಿದ್ದು ಸದಸ್ಯರಾಗಿ ಸಚಿವರಾದ ಎಚ್.ಕೆ. ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಹಾಗೂ ಸಂತೋಷ್ ಲಾಡ್ ನೇಮಕ ಮಾಡಲಾಗಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಈಗ ಮೂಡಾ ಕಂಟಕ ಎದುರಾಗಿದ್ದು ಮೂಡಾ ಹಗರಣವನ್ನೇ ಅಸ್ತ್ರ ಮಾಡಿಕೊಂಡಿರುವಂಥದ್ದು ವಿಪಕ್ಷಗಳು. ಬಿಜೆಪಿಯ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಹೂಡಲು ಕಾಂಗ್ರೆಸ್ ಪಡೆ ಸಜ್ಜಾಗಿದ್ದು ಬಿಜೆಪಿಗೆ ರಾಜಕೀಯ ಎದುರೇಟನ್ನ ನೀಡಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ತಾ ಇದೆ. ಬಿಜೆಪಿ ಸರ್ಕಾರದ ಅವಧಿಯ ಹಗರಣಗಳ ತನಿಖೆಯ ಚುರುಕಿಗೆ ಸೂಚನೆ ನೀಡಿದ್ದು ತನಿಖಾ ಹಂತದಲ್ಲಿ ಇದ್ದ ಹಗರಣಗಳಿಗೆ ಮರುಜೀವವನ್ನ ನೀಡಲಾಗಿದೆ. ಹಗರಣಗಳ ತನಿಖೆಯ ಮೇಲೆ ಸಚಿವರ ನಿಗಾ ವಹಿಸಲು ಸಚಿವರ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಸಮಿತಿಯ ಅಧ್ಯಕ್ಷರಾಗಿ ಗೃಹ ಸಚಿವ ಪರಮೇಶ್ವರ್ ನೇಮಕರಾಗಿದ್ದು ಸದಸ್ಯರಾಗಿ ಸಚಿವರಾದಂತಹ ಎಚ್.ಕೆ. ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಹಾಗೂ ಸಂತೋಷ್ ಲಾಡ್ ನೇಮಕ ಮಾಡಲಾಗಿರುವಂಥದ್ದು. ಮೂಡಾ ಹಗರಣವನ್ನೇ ಈಗ ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಮೂಡಾ ಕಂಟಕ ಎದುರಾಗಿದೆ. ಬಿಜೆಪಿ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನ ಹೂಡಲು ಕಾಂಗ್ರೆಸ್ ಪಡೆ ಈಗ ಸಜ್ಜಾಗಿದೆ. ಇನ್ನು ಮೂಡಾ ಹಗರಣವನ್ನೇ ಈಗ ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಮೂಡಾ ಕಂಟಕ ಎದುರಾಗಿದೆ. ಬಿಜೆಪಿ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನ ಹೂಡಲು ಕಾಂಗ್ರೆಸ್ ಪಡೆ ಸಜ್ಜಾಗಿದೆ. ಇನ್ನು ಬಿಜೆಪಿಗೆ ರಾಜಕೀಯ ಎದುರೇಟನ್ನ ನೀಡಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದು ಬಿಜೆಪಿ ಸರ್ಕಾರದ ಅವಧಿಯ ಹಗರಣಗಳ ತನಿಖೆಯನ್ನ ಚುರುಕುಗೊಳಿಸಲಾಗ್ತಾ ಇದೆ. ಇನ್ನು ತನಿಖಾ ಹಂತದಲ್ಲಿ ಇದ್ದಂತಹ ಹಗರಣಗಳಿಗೆ ಮರುಜೀವವನ್ನ ನೀಡಿದ್ದು ಹಗರಣಗಳ ತನಿಖೆಯ ಮೇಲೆ ನಿಗಾ ವಹಿಸಲು ಸಚಿವರ ಸಮಿತಿಯನ್ನು ರಚನೆ ಮಾಡಿದ್ದು ಸಮಿತಿ ಅಧ್ಯಕ್ಷರಾಗಿ ಗೃಹ ಸಚಿವ ಪರಮೇಶ್ವರನ್ನ ನೇಮಕ ಮಾಡಲಾಗಿದೆ. ಇನ್ನು ಸದಸ್ಯರಾಗಿ ಸಚಿವರಾದಂತಹ ಎಚ್.ಕೆ. ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಹಾಗೂ ಸಂತೋಷ್ ಲಾಡ್ರನ್ನ ನೇಮಕ ಮಾಡಲಾಗಿದೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಮೂಡಾ ಕಂಟಕ ಎದುರಾಗಿದ್ದು ಮೂಡಾ ಹಗರಣವನ್ನೇ ಅಸ್ತ್ರ ಮಾಡಿಕೊಂಡಿದೆ ವಿಪಕ್ಷಗಳು. ಬಿಜೆಪಿ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನ ಹೂಡಲು ಕಾಂಗ್ರೆಸ್ ಈಗ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದು ಬಿಜೆಪಿಗೆ ರಾಜಕೀಯವಾಗಿ ಎದುರೇಟನ್ನು ನೀಡಲು ಕಾಂಗ್ರೆಸ್ ಈಗ ಮಾಸ್ಟರ್ ಪ್ಲಾನ್ ರೂಪಿಸ್ತಾ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಹಗರಣಗಳ ತನಿಖೆಯನ್ನು ಚುರುಕುಗೊಳಿಸಲು ಸೂಚನೆ ನೀಡಿದ್ದು ತನಿಖಾ ಹಂತದಲ್ಲಿ ಇದ್ದಂತಹ ಹಗರಣಗಳಿಗೆ ಈಗ ಮರುಜೀವವನ್ನು ನೀಡಲಾಗಿದೆ. ಹಗರಣಗಳ ತನಿಖೆಯ ಮೇಲೆ ನಿಗಾ ವಹಿಸಲು ಸಚಿವರ ಸಮಿತಿ ರಚನೆ ಮಾಡಿದ್ದು ಸಮಿತಿಯ ಅಧ್ಯಕ್ಷರಾಗಿ ಗೃಹ ಸಚಿವ ಪರಮೇಶ್ವರನ್ನ ನೇಮಕ ಮಾಡಲಾಗಿದೆ. ಸದಸ್ಯರಾಗಿ ಸಚಿವರಾದಂತಹ ಎಚ್.ಕೆ. ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಹಾಗೂ ಸಂತೋಷ್ ಲಾಡ್ರನ್ನ ನೇಮಕ ಮಾಡಲಾಗಿದೆ.